ಅವರು BJPಯವರು, ನಾವು ಕಾಂಗ್ರೆಸ್ನವರು. ಇನ್ನು BJPಯವರು ಕಾಂಗ್ರೆಸ್ನವ್ರನ್ನ ಮುಖ್ಯಮಂತ್ರಿ ಮಾಡ್ತಾರೆ ಅಂತಂದರೆ ನನಗೇನೋ ಅರ್ಥ ಆಗ್ತಾ ಇಲ್ಲ. ಇದು ಸೂರ್ಯ ಪೂರ್ವದಿಂದ ಪಶ್ಚಿಮಕ್ಕೆ ಹುಟ್ಟುತ್ತಾ ಇದ್ದಾನೇನೋ ಅನ್ನುವಂಥ ಭಾವನೆ ಬರ್ತದೆ. ಅದು ಮೋಸ್ಟ್ಲಿ ಅವರಿಗೆ ಕನಸಿನಲ್ಲಿ ಅಂಥ ವಿಚಾರ ಬಂದಿರಬೇಕು. ಯಾರು ಈ ಮಾತನ್ನು ಹೇಳಿದ್ದಾರೆ, ಯಾವ ರಿನ ಏನ್ರಿನ ನನಗಂತೂ ಅರ್ಥ ಆಗ್ತಾ ಇಲ್ಲ. ನಾವಂತರೂ ಕಾಂಗ್ರೆಸ್ನವರು. ಈಗ BJPಯವರು ನಮಗೆ ಸಹಾಯ ಮಾಡ್ತಾರೆ ಅಂತಂದರೆ ನನಗೆ ಅದ್ರ ಬಗ್ಗೆ ಏನು ಉತ್ತರ ಕೊಡಬೇಕು ಅನ್ನೋದೇ ಗೊತ್ತಾಗ್ತದೆ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಏನು. ಹಾಂ, ನೋಡಿ, ನಾನು ನಮ್ಮ ಪಕ್ಷದ ಶಿಸ್ತಿನ ಸಿಪಾಯಿ. ನೀವು ಯಾವುದೇ ರೀತಿ ಪ್ರಶ್ನೆ ಕೇಳಿದ್ರೂ ಒಂದೇ ಮಾತನ್ನು ಹೇಳ್ತೀನಿ. 135 ಜನ ಶಾಸಕರ ಆರಿಸಿ ಬಂದಿದ್ದಾರೆ. ಈಗ ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇದ್ದಾರೆ. ಏನೇ ಇದ್ರೂ ಕೂಡ ಇದು ಹೈಕಮಾಂಡ್ ಬಿಟ್ಟಂಥ ವಿಚಾರ. ಯಾರು ಹೇಳ್ತಾರೆ? ನನ್ನ ಗಮನಕ್ಕೆ ಬಂದಿಲ್ಲ ಮತ್ತು ನಾನು ಭವಿಷ್ಯವನ್ನು ಕೂಡ ನುಡಿಯೋದಿಲ್ಲ. ಯಾರು ಹೇಳ್ತಾರೆ? ಅವರ ಮಾತಿಗೂ ಅವರ ವಿಚಾರಕ್ಕೂ ಸಾಮ್ಯತೆ ಇರೋದಿಲ್ಲ. ಅವರೇ ಹೇಳಿದರು, ಮುಖ್ಯಮಂತ್ರಿ ಆಗಬೇಕು ಅಂತಂದರೆ BJPಯ ಹೈಕಮಾಂಡ್ಗೆ 2,000 ಕೋಟಿಯನ್ನು ಕೊಡಬೇಕು ಅಂತ ಯತ್ನಾಳ್ ಅವ್ರು ಹೇಳಿದರು. ಮಂತ್ರಿ ಆಗಬೇಕು ಅಂದರೆ 500 ಕೋಟಿಯನ್ನು ಕೊಡಬೇಕು ಅಂತ ಯತ್ನಾಳ್ ಅವ್ರು ಹೇಳಿದರು. ಸೊ ಬಹುಶಃ ಯತ್ನಾಳ್ ಅವರ ಮಾತು ಅವ್ರು ಎಲ್ಲಿಂದ ಮಾತನಾಡ್ತಾರೆ, ಯಾವ ಕಡೆಯಿಂದ ವಿಷಯ ಸಂಗ್ರಹ ಮಾಡ್ತಾರೆ ಅನ್ನೋದೇ ವಿಚಿತ್ರ. ಸೊ ಬಹುಶಃ ಅವರ ಈ ಒಂದು ಪ್ರಶ್ನೆಗೆ ಉತ್ತರ ಅವರನ್ನೇ ಕೇಳಿದ್ರೆ ಸೂಕ್ತ ಅಂತ ಹೇಳಿದ್ರು. ಭಾಳ ಒಳ್ಳೆ ಕ್ವಶನ್ ಕೇಳಿದ್ರಿ ಬ್ರದರ್ ನೀವು. ಯಾಕಂತಂದರೆ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಜಿಲ್ಲಾ ಉಸ್ತುವಾರಿಗಳಾಗಲಿ ಅಥವಾ ಆಯಾ ಆಣೆಕಟ್ಟಿನ ಒಂದು ಜವಾಬ್ದಾರಿಯನ್ನು ಹೊತ್ತುಕೊಂಡಂಥ ಮಂತ್ರಿಗಳು ಹೋಗಿ ಎಲ್ಲ ಸಮೀಕ್ಷೆ ಮಾಡಿ ವರದಿಯನ್ನು ಒಪ್ಪಿಸಿ ಅಂತ ಹೇಳಿ. ಬಟ್ ನಾನು ನಿಮ್ಮನ್ನು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. 100 ವರ್ಷದ ಇತಿಹಾಸದಲ್ಲಿ ಬೆಳಗಾವದಲ್ಲಿ ಆಗದಂಥ ಫ್ಲಡ್ಡು 19ರಲ್ಲಿ ಆಗಿತ್ತು. ಆ ಸಂದರ್ಭದಲ್ಲಿ ತಮಗೂ ಎಲ್ಲರಿಗೂ ಗೊತ್ತಿದೆ, 19ರಲ್ಲಿ ಯಾವ ಸರ್ಕಾರ ಕೇಂದ್ರದಲ್ಲಿತ್ತು, ರಾಜ್ಯದಲ್ಲಿತ್ತು. ಯಾವ ಕೇಂದ್ರದ ಪ್ರಧಾನಮಂತ್ರಿಗಳು ಏನಾದರೂ ನಮ್ಮ ಜಿಲ್ಲೆಗೆ ಬಂದು 100 ವರ್ಷದ ಇತಿಹಾಸದಲ್ಲಿ ಆಗಬಾರ್ದಂಥ ಘಟನೆ ಆದರೂ ಕೂಡ ಏನಾದರೂ ಬಂದು ನೋಡಿದ್ರ? ಅದ್ರ ಬಗ್ಗೆನೂ ತಾವು ಇದನ್ನು ಬಳಸಿ. ಆದರೆ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರಿಗೆ ಬಹಳಷ್ಟು ಕಾಳಜಿ ಬೆಳಗಾವಿ ಜಿಲ್ಲೆ ಮೇಲೆ ಇದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಎದುರುಗಡೆ ಈಗಾಗಲೇ ಚರ್ಚೆನೂ ಇದೆ. ನಮ್ಮ ಸರ್ಕಾರದ ಎದುರುಗಡೆ ಒಂದು ಪ್ರಸ್ತಾವನೆಯೂ ಇದೆ. ಬೆಳಗಾವಿ ಜಿಲ್ಲೆ ಬಹಳ ದೊಡ್ಡ ಜಿಲ್ಲೆ ಇರೋದ್ರಿಂದ 18 ಕ್ಷೇತ್ರ ಇರೋದ್ರಿಂದ ಇದನ್ನು 2 ಜಿಲ್ಲೆಯನ್ನು ಮಾಡಬೇಕು, 3 ಜಿಲ್ಲೆಯನ್ನು ಮಾಡಬೇಕನ್ನುವಂಥ ಈಗಾಗಲೇ ಚರ್ಚೆ ಇದೆ. ಅದಕ್ಕೆ ನನ್ನ ಸಹಮತನೂ ಇದೆ. ಯಾಕಂದರೆ ಅಭಿವೃದ್ಧಿಯ ದೃಷ್ಟಿಯಿಂದ ದೊಡ್ಡ ಜಿಲ್ಲೆ ಆಗಿರೋದ್ರಿಂದ ಬಹಳ ತೊಂದರೆ ಜನಸಾಮಾನ್ಯರಿಗೂ ಆಗ್ತಾ ಇದೆ, ಅಡ್ಮಿನಿಸ್ಟ್ರೇಷನ್ಗೂ ಆಗ್ತಾ ಇದೆ. ಸೊ ಅಭಿವೃದ್ಧಿಯ ದೃಷ್ಟಿಯಿಂದ ಇದನ್ನು 3 ಜಿಲ್ಲೆ ಮಾಡೋದು ಒಳ್ಳೆಯದು ಅಂತ ನಾವು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀವಿ. ನಾನಂತರೂ ಗಟ್ಟಿಯಾಗಿ ಹೇಳ್ತಾ ಇದ್ದೀನಪ್ಪ. ಅದು ಕೂತ್ಕೊಂಡು ಟೇಬಲ್ ಮೇಲೆ ಮಾತನಾಡಬೇಕಾದ್ರೆ ಹೇಳಲಿಕ್ಕೆ ಸಾಧ್ಯ. ಈಗಾಗಲೇ ಹೇಳಿಬಿಟ್ರೆ ನೀವು ಈ ಕಡೆ ಈ ಜಿಲ್ಲೆ ಈ ಕಡೆ ಈ ಜಿಲ್ಲೆ ಅಂತಂದ್ರೆ ಎಲ್ಲರೂ ನಾಳೆನೇ ಬೆಳಗ್ಗೆ ಬಂದು ಇಲ್ಲಿ ಮೋರ್ಚಾಗಿ ನಿಲ್ತಾರೆ. ಖಂಡಿತವಾಗಿ ಆಗುತ್ತೆ. ನನಗೆ ಮಾಧ್ಯಮದ ಎದುರುಗಡೆ ಹೇಳಲಿಕ್ಕೆ ನನಗೇನೆ ಮುಜುಗರ ಒಮ್ಮೆ ಆಗುತ್ತೆ. ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಏನು ಬ್ಯಾರೇಜ್ಗಳು ಬ್ರಿಡ್ಜ್ಗಳು ಎಷ್ಟು ಮುಳುಗಡೆ ಆಗಿದೆ ಅನ್ನೋದನ್ನು ಕೂಡ ಆ ಲೆಕ್ಕ ಕೂಡ ತಪ್ಪಾಗಿ ಈಗ ಅಧಿಕಾರಿಗಳು ಕೊಟ್ಟಿರೋದು ಕೂಡ ನನ್ನ ಗಮನಕ್ಕೆ ಬಂದಿದೆ. ಮನೆಗಳು ಕೂಡ
ಎಷ್ಟು ಬಿದ್ದಿದ್ದಾವೆ ಅಂತ ಲೆಕ್ಕ ಕೂಡ ತಪ್ಪಾಗಿ ಕೊಟ್ಟಿರೋದು ನನ್ನ ಗಮನಕ್ಕೆ ಬಂದಿದೆ. ಯಾಕಂತಂದರೆ ನಾವೇ ಸ್ವಂತ ಹೋಗಿ ನಾವೇ ಪರೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಮೊನ್ನೆ ನಾನು ಖಾನಾಪುರ ತಾಲೂಕು ಮತ್ತು ಬೆಳಗಾವಿ ತಾಲೂಕನ್ನು ಸ್ವಂತ ನಾನೇ ಹೋಗಿ ಚೆಕ್ ಮಾಡಿದಾಗ ಸುಮಾರು 21 ಮನೆಗಳು ಸಂಪೂರ್ಣವಾಗಿ ಬಿದ್ದಿದ್ದಾವೆ. 21 ಮನೆಗಳು. ಆದರೆ ಇಡೀ ಜಿಲ್ಲೆಯಲ್ಲಿ ಬರೀ 11 ಮನೆಗಳು ಬಿದ್ದಿದ್ದಾವೆ ಅಂತ DC ಅವರ ಹತ್ರ ರಿಪೋರ್ಟ್ ಇದೆ. ಸೊ ನಾನು ನಿನ್ನೆ ಇದನ್ನು ಕೃಷ್ಣ ಬೈರೇಗೌಡ ಅವರ ಗಮನಕ್ಕೂ ತೆಗೆದುಕೊಂಡು ಬಂದಿದ್ದೀನಿ, DC ಅವರ ಗಮನಕ್ಕೂ ತೆಗೆದುಕೊಂಡು ಬಂದಿದ್ದೀನಿ. ಅಧಿಕಾರಿಗಳು ಕೆಲಸ ಮಾಡುವಂಥ ಹಂತದಲ್ಲಿ ಭಾಳಷ್ಟು ನಿರ್ಲಕ್ಷ್ಯವನ್ನು ಮಾಡಬಾರ್ದು ಅಂತ ನಾನು ಪದೇ ಪದೇ ಹೇಳ್ತೀನಿ. ಇಲ್ಲ, ನಾನು ಸೋಮವಾರ ಮಂಗಳವಾರ ಮೀಟಿಂಗ್ ಕರೆದಿದ್ದೀನಿ ಇದೇ ವಿಚಾರವಾಗಿ DC ಕಚೇರಿಯಲ್ಲಿ. ಆ ಸಂದರ್ಭದಲ್ಲಿ ಸರಿ ಮಾಡಿ. ಇದು ಬಹಳ ದಿನದಿಂದ ಈ ರೀತಿ ಆಗಿದೆ. ಕೋಆರ್ಡಿನೇಷನ್ಗಳು ಆಯಾ ಇಲಾಖೆ ಮಧ್ಯದಲ್ಲಿ ಇರಬೇಕಾಗುತ್ತೆ. ಅದು ಈ ಸಂದರ್ಭದಲ್ಲಿ ಯಾಕಂದರೆ ಬೆಳೆ ಹಾನಿ ಎಷ್ಟಾಗಿದೆ, ಮನೆ ಹಾನಿ ಎಷ್ಟಾಗಿದೆ, ಪ್ರಾಣಿ ಹಾನಿ ಎಷ್ಟಾಗಿದೆ, ಪ್ರಾಣ ಹಾನಿ ಎಷ್ಟಾಗಿದೆ. ಈ ಕೋಆರ್ಡಿನೇಷನ್ ನೀವು ಹೇಳಿದಾಗೆ ಸ್ವಲ್ಪ ಕಡಿಮೆ ಆಗಿದೆ. ಇದನ್ನು ಕೋಆರ್ಡಿನೇಷನ್ ಬಿಲ್ಡಪ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು. ಕರ್ನಾಟಕ ರಾಜ್ಯದಲ್ಲಿ ಅಂಗನವಾಡಿಯ ಪರಿಕಲ್ಪನೆ ಶುರುವಾಗಿ 50 ವರ್ಷ ಆಗಿದೆ. ಈ ಅಂಗನವಾಡಿಗಳನ್ನ ಈಗ ನಾವು ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ಪೂರ್ವ ಪ್ರಾಥಮಿಕ ಶಾಲೆಗಳು ಅಂತ ಪ್ರಾರಂಭ ಮಾಡ್ತೇವೆ. ಅಂಗನವಾಡಿಗಳಿಗೆ ಮರುನಾಮಕರಣ ಮಾಡಿದ್ದೀವಿ. ಗೌರ್ಮೆಂಟ್ ಮಾಂಟೆಸರಿ LKG UKG ಅಂತ ಹೇಳಿ, ಕನ್ನಡ ಮತ್ತು ಆಂಗ್ಲ ಭಾಷೆ ಅಂತ. ಈಗ ನೀವೇ ನೋಡ್ತಾ ಇದ್ದೀರಾ, ತಮ್ಮ ಎದುರುಗಡೆನೆ ನಮ್ಮ ಗೌರ್ಮೆಂಟ್ ಮಾಂಟೆಸರಿಗಳಲ್ಲಿ ನಾವು ಕಾಲ್ ಫಾರ್ಮ್ ಮಾಡಿದ್ರೆ BA ಕಲ್ತಂಥವ್ರು, BE ಅಂದರೆ ಇಂಜಿನಿಯರಿಂಗ್ ಕಲ್ತಂಥವ್ರಾಗಿರ್ಬೋದು, ಅಥವಾ MBA ಮಾಡಿದಂಥವ್ರು ಇರ್ಬೋದು, MA ಮಾಡಿದಂಥವ್ರು, BCom ಮಾಡಿದಂಥವ್ರು, ಪೋಸ್ಟ್ ಗ್ರ್ಯಾಜುಯೇಟ್ಗಳಿದ್ದಾರೆ, ಜಾಸ್ತಿ ಗ್ರ್ಯಾಜುಯೇಟ್ಗಳಿದ್ದಾರೆ. ಸೊ ಭಾಳಷ್ಟು ಕ್ವಾಲಿಟಿ ಕಲಿತಂಥ ಮಹಿಳೆಯರು ಇವತ್ತು ನಮ್ಮ ಮಾಂಟೆಸರಿಗಳಲ್ಲಿ ಬರ್ತಾ ಇರೋದು ಭಾಳ ಸಂತೋಷದ ವಿಚಾರ. ಇದರ ಜೊತೆಯಲ್ಲಿ ನನ್ನ ಅನುಭವಕ್ಕೆ ಬಂದಿದ್ದು, ಮುಂದಿನ ದಿನದಲ್ಲಿ ನಮ್ಮ ಮಕ್ಕಳ ಭವಿಷ್ಯ ಭಾಳ ಉಜ್ವಲ ಆಗಲಿದೆ. ಗೌರ್ಮೆಂಟ್ ಮಾಂಟೆಸರಿಗಳಲ್ಲಿ ಬರುವಂಥ ಅಂದರೆ ಅಂಗನವಾಡಿಗಳಲ್ಲಿ ಬರುವಂಥ ಮಕ್ಕಳ ಭವಿಷ್ಯ ಉಜ್ವಲವಾಗಿದೆ. ಮೇಡಮ್, ಈಗ ರಾಜ್ಯದಲ್ಲಿ ಎಷ್ಟು ಜನ ಡಿಗ್ರಿ ಹೋಲ್ಡರ್ ನೇಮಕ ಆಗಿದ್ದಾರೆ ಮತ್ತು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಎಷ್ಟಿದ್ದಾರೆ? ನಮ್ಮ ಬೆಳಗಾವಿ ಜಿಲ್ಲೆಗಿನ್ನ ನನ್ನ ಕ್ಷೇತ್ರದಲ್ಲಿನೇ ನಾನು ಹೇಳಬೇಕು ಅಂತಂದರೆ 43 ಜನ ಡಿಗ್ರಿ ಹೋಲ್ಡರ್ಸ್ ಇದ್ದಾರೆ, 250 ಜನ ಸೆಕೆಂಡ್ PU ಆದಂಥವ್ರು ಇದ್ದಾರೆ. ಬೆಳಗಾವಿ ಜಿಲ್ಲೆಯ ಏನು ನಂಬರ್ಸ್ ಇದೆ ಅದನ್ನು ತಮಗೆ ಹೇಳ್ತೀನಿ. 15,000 ಜನ ಪದವೀಧರರಿದ್ದಾರೆ, 2,000 ಜನ ಪೋಸ್ಟ್ ಗ್ರ್ಯಾಜುಯೇಷನ್ ಇದ್ದಾರೆ. ಸೊ ಇಷ್ಟೊಂದು ಸಂಖ್ಯೆಯಲ್ಲಿ ನಮ್ಮ ರಾಜ್ಯದಲ್ಲಿ ಸುಮಾರು 70,000 ಅಂಗನವಾಡಿಗಳಲ್ಲಿ 20,000 ಜನ ಗ್ರ್ಯಾಜುಯೇಟು, ಪೋಸ್ಟ್ ಗ್ರ್ಯಾಜುಯೇಟು, BE ಗ್ರ್ಯಾಜುಯೇಟ್ಸು ಇದ್ದಾರೆ.